ಬಂದು ತುಂಬಾ ಹೊತ್ತಾಯ್ತೇನೆ ಬಂಗಾರ. ನಿಮಗಂತರೂ ಸಮಯದ ಪ್ರಜ್ಞೆನೇ ಇಲ್ಲ. ಏನ್ ಮಾಡೋದು ಕಲ್ಪನಾ, ಮನೆಯಲ್ಲಿ ನನಗೂ ನನ್ನ ತಂದೆಗೂ ಸ್ವಲ್ಪ ವಾಗ್ವಾದ ಆಯ್ತು. ಹೀಗಾಗಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಚಿನ್ನ. ನನ್ನ ವಿಷಯಕ್ಕ ಇಲ್ಲ, ನಾನಿನ್ನೂ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಹತ್ರ ನಮ್ಮ ಪ್ರೀತಿಯ ಸಂಬಂಧದ ವಿಚಾರನೇ ತಿಳಿಸಿಲ್ಲ ಬಂಗಾರ. ತಿಳಿಸಿದ್ರೆ ನಮ್ಮಿಬ್ಬರ ಮದುವೆಯಾಗಿ ಒಪ್ಪಿಗೆನಾದ್ರೂ ನೀಡ್ತಾ ಇದ್ರು ಏನು? ಅವರು ಒಪ್ಪಿಗೆ ಕೊಟ್ರೇನು ಕೊಡದೆ ಹೋದ್ರೇನು, ನಾನು ನಿನ್ನ ಬಿಡ್ಬೇಕಲ್ಲ ಬಂಗಾರ. ಅದೇನೋಪ್ಪ, ಮೊದಲಿಂದಲೂ ನಮ್ಮ ಮಣ್ತಂದವ್ರಿಗೂ ನಿಮ್ಮ ಹಿರಿಯರಿಗೂ ಅದೇನೋ ವೈಮನಸ್ಸದ ಬೆಂಕಿ ಹತ್ತಿ ಉರಿತಾನೇ ಇದೆ. ಆ ಬೆಂಕಿ ನಂದಿಸಬೇಕಾದರೆ ನಮ್ಮ ಮದುವೆ ಅರಿಶಿನದ ತಣ್ಣೀರು ಸುರಿದಾಗ ಮಾತ್ರ ಸಾಧ್ಯ ಚಿನ್ನ. ನಮ್ಮ ಮದುವೆ ಅರಿಶಿಣದ ನೀರಾಗದೆ ಕಣ್ಣೀರಾಗಿ ಪೆಟ್ರೋಲ್ ಆಗಿ ಪರಿಗಣಿಸಿದರೆ ಹಾಗೇನ್ ಮಾಡೋದು? ಹಾಗೇನೇ ಆದರೂ ಸರಿ, ನನ್ನ ತಂದೆ ತಾಯಿಯನ್ನು ಧಿಕ್ಕರಿಸಿ ಆದರೂ ನಿನ್ನ ಪಡೆದೇ ಪಡಿತೀನಿ. ನೀನೇ ನನ್ನ ಸತಿ. ನೋಡಿ ಸೂರ್ಯ, ಅಲ್ಲಿ ನೋಡಿ, ಆ ಸೂರ್ಯ ತಾಯಿ ಮಡಲನ್ನೇ ಸೇರಲು ಮಗುವಿನ ಸೆರಗಿನ ಆಶ್ರಯದಲ್ಲಿ ಮರೆಯಾಗ್ತಾ ಇರುವಂತೆ ನಾವು ಕೂಡ ಹಸಿರು ಹುಲ್ಲಿನ ಮೇಲೆ ಸವಿಯಾದ ಸವಿಯೋಣ ಬನ್ನಿ. ಬಾ ಚಿನ್ನ, ಹೋಗೋಣ. ಯಾಕಪ್ಪ ಬರೋದು ಇಷ್ಟೊಂದು ತಡ ಮಾಡಿ ಬಂದಿದ್ದೀಯಾ? ನೋಡು, ಹಾಗಾಗಿ ಇನ್ನು ಯಾರು ಕಾಯ್ಬೇಕಾಗಿಲ್ಲ. ನನಗೆ ತಿಳಿದಾಗ ಬರ್ತೀನಿ, ನಾನು ತಿಳಿದಾಗ ಹೋಗ್ತೀನಿ. ಅಣ್ಣ, ನಿನ್ನನ್ನು ಬಿಟ್ಟು ಯಾವತ್ತೂ ನಾವು ಊಟ ಮಾಡಿದ್ದೀವಣ್ಣ. ಮೇಲೆಗೆ ಅಪ್ಪಾಜಿ ಕೂಡ ಊಟ ಮುಗಿಸಿ ಅಂತ ಫೋನ್ ಮಾಡಿ ಹೇಳಿದ್ರು, ಅವರು ಬರುವುದು ಲೇಟ್ ಆಗುತ್ತೆ ಅಂತ. ಫೋನ್ ಮಾಡದೆ ಏನು ಮಾಡ್ತಾರಮ್ಮ? ವಯಸ್ಸಿನ ಹುಡುಗ ವಯಸ್ಸಿನ ಹುಡುಗಿ ಜೊತೆ ಲಾಡ್ಜಲ್ಲಿ ಕಾಲ ಕಳಿಬೇಕಲ್ಲಮ್ಮ. ಅಶೋಕ, ಒಬ್ಬರಿಗೆ ಮಾತಾಡ್ಬೇಕಾದ್ರೆ ಸಾರ ವಿಚಾರ ಮಾಡಬೇಕು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಪ್ಪ. ನೀನು ಬೇಕಾದ್ರೆ ಪ್ರಮಾಣಿಸಿ ನೋಡಮ್ಮ. ಇವರ ಹೀನ ವರ್ತನೆ ನಾನು ಕಣ್ಣಾರ ಕಾಣ್ತಾ ಇದ್ದೀನಿ ಅಂದಾಗ ಇನ್ನೇನು ಪ್ರಮಾಣಿಸಿ ನೋಡೋದಮ್ಮ. ಯಾರಿಗೂ ಗೊತ್ತು ಸಿಗದಿರಲೆಂದು ಕಪ್ಪು ಬಟ್ಟೆ ಧರಿಸಿ
ಗೃಹಸ್ಥರಂತೆ ಸೋಗು ಹಾಕಿ ದೊಡ್ಡ ದೊಡ್ಡ ಕೊಳಗಳನ್ನು ಅರಸಿ ಅದು ಅವರವರ ಮನೆವರೆಗೂ ಹೋಗಿ ದುಡ್ಡು ದೋಚುವ ಇವಳೊಬ್ಬಳು ಸುಪೀರಿಯರ್ ಸೂರೆ. ಇನ್ನು ಮುಗ್ಧ ಜನರ ಕಣ್ಣಲ್ಲಿ ಮಣ್ಣು ಹಾಕಿ ನ್ಯಾಯವಂತನಂತೆ ಗೋಚರಿಸುವ ನಿನ್ನ ಗಂಡನೊಬ್ಬ ಶುದ್ಧ ವ್ಯಭಿಚಾರಿ. ಏನಂದೆಪ್ಪ ನೀನು? ಗೃಹಸ್ಥರ ಸೋಗು ಹಾಕಿ ಪರ ಹೆಣ್ಣಿನ ಸಂಗ ಮಾಡ್ತೀನ? ಸಾರ್ಥಕ ಆಯ್ತಪ್ಪ. ಈ ನಿನ್ನ ತಂದೆಯ ಜೀವನ ಇಂದಿಗೆ ಸಾರ್ಥಕ ಆಯಿತು. ನನಗೆ ತಿಳುವಳಿಕೆ ಬಂದಾಗ್ಲಿಂದಲೂ ಈ ನಿನ್ನ ತಂದೆ ತನ್ನ ಘನತೆ, ಗೌರವ, ಧರ್ಮ ಕಾಪಾಡಿಕೊಂಡು ಬಂದಿದ್ರು. ಯಾರಿಂದಲೂ ಬೊಟ್ಟು ಮಾಡಿ ತೋರಿಸ್ಕೊಂಡಿರಲಿಲ್ಲ. ಲೇ, ಕೋಳಿ ತನ್ನ ಮರಿನ ಹೆಂಗೆ ರೆಕ್ಕೆಗಿಟ್ಕೊಂಡು ಜೋಪಾನ ಮಾಡುತ್ತೋ ಹಂಗ ಈ ನಿನ್ನ ತಾಯಿ ಕಣ್ಣಾಗ ಕಸ ಸಹಿತ ಬೀಳ್ದಂಗೆ ನೋಡ್ಕೊಂಡ್ನಿ. ಅಂಥದ್ದು ಈ ನನ್ನ ಜೀವಕ್ಕೆ ನಾನೇ ದ್ರೋಹ ಮಾಡ್ತೀನ? ಈ ರೀತಿ ಮಾತಾಡಿ ಒಪ್ಸಕ ನಾವೇನು ಆಡೋ ಮಕ್ಕಳಲ್ಲ. ಮಕ್ಕಳ ಕಡೆಯಿಂದ ಬುದ್ಧಿ ಹೇಳಿಸ್ಕೋಬಾರ್ದು ಅಂತೇಳಿ ದೊಡ್ಡವರಾದವ್ರು ನಿಮಗೂ ಗೊತ್ತಿರ್ಬೇಕ. ಅಂದ್ರೆ ನಾನು ಹಿಂಗೆ ಪಾಲಿಸ್ತಿರುವ ರೀತಿ ನೀತಿ ತಪ್ಪು. ಒಂದು ವೇಳೆ ನೀನು ಸರಿ ಅಂತ ಪ್ರೂಫ್ ಮಾಡೋದಾದ್ರೆ ಹೇಳಾಕೆ ಯಾರು ಕಪ್ಪು ಬಟ್ಟೆ ಧರಿಸಿ ಬರ್ತಾಳಲ್ಲ ನಮ್ಮ ಮನೆಗೆ, ಯಾರವಳು? ಅದೊಂದು ಬಾಯಿಲ್ಲದ ಮೂಕದನ. ಹೋರಿ ಬಣ್ಣಕ್ಕೆ ಮರುಳಾಗಿ ಅದರ ಸಂಘ ಬೆಳೆಸತಿ. ಮಾಲೀಕನ ಕಣ್ಣು ತಪ್ಪಿಸಿ ಕರುವನ್ನು ಹಾಕಿತು. ಕರುವನ್ನು ಕರ್ಕೊಂಡು ಹೋದರೆ ಮಾಲೀಕನ ಸಿಟ್ಟಿಗೆ ಗುರಿಯಾಗಬೇಕಾಗುತ್ತೆ. ಇನ್ನು ಎಲ್ಲೋ ಒಗೆದು ಹೋಗಾಕ ಹಡೆದ ಕರುಳು ಒಪ್ಪಲಿಲ್ಲ. ಅದಕ್ಕಂತನೋ ಕರುವಿನ ಕೊರತೆ ಇರೋದನ್ನು ಕಂಡು ಕರುವನ್ನು ಒಪ್ಸೈತಿ. ಕರುಳು ಕರೆದಾಗೊಮ್ಮೆ ಕರುವನ್ನು ಬಂದು ನೋಡ್ಕೊಂಡು ಹೋಗೈತಪ್ಪ. ಈ ನಿಮ್ಮ ಉಪಮೇಯದ ಮಾತುಗಳು ನಮಗೆ ಅರ್ಥ ಆಗೋದಿಲ್ಲ. ಏನ ಹೇಳಿದ್ರು ನೇರವಾಗಿ ಹೇಳ್ಬೇಕ. ಕರುವಿನ ಕೊರತೆ ತುಂಬಿಸಿಕೊಂಡು ನಾನು ಕರುವನ್ನು ಸಾಕಿದ್ದೆ. ಅದು ಬಾಯಿ ಬಿಡೋದಿಲ್ಲಂತ ಭಾಷೆ ಕೊಟ್ಟಿದ್ನಪ್ಪ. ನಿಮ್ಮಲ್ಲಿ ನೇರವಾದ ಉತ್ತರ ಇಲ್ಲ ಅಂತಂದಾಗ ನೀವೇ ತಪ್ಪಿತಸ್ಥರು ಅಂತ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಹಂಗ ತಿಳ್ಕೊ, ಯಾರು ಬೇಡ ಅಂತಾರ? ಹಂಗ ತಿಳ್ಕೊಂಡ ಅಜ್ಜ ಮುತ್ತಜ್ಜ ಅವ್ರು ಗಳಿಸಿರೋ ಆಸ್ತಿಯನ್ನು ಹಾಳು ಮಾಡ್ಕೊಂಡ ನೋಡೋಕೊಂಡು ಸುಮ್ಮನಿರಕ್ಕೆ ನಾನು ತಯಾರಿಲ್ಲಪ್ಪ. ಆಸ್ತಿ ಯಾವುದಪ್ಪ? ನಾನು ಆಸ್ತಿ ಹಾಳು ಮಾಡಿರೋದು? ಕರಿ ಬಟ್ಟೆ ಧರಿಸಿ ಬರ್ತಾಳಲ್ಲ ಹೆಣ್ಣ, ಆಧಾರ್ ಕಾರ್ಡ್ ತೋರಿಸಿ ಬರ್ತಾಳ ಮನೆಗೆ. ಪ್ರತಿ ತಿಂಗಳ ಫಾರಿನಕ್ಕೆ ನಾಯಿಗೆ ಸಾಲಿ ಕಲಿಯಾಕ ದುಡ್ಡು ಹಾಕ್ತಿಯಲ್ಲ, ಅದೆಲ್ಲ ಹಾಳು ಮಾಡ್ದಂಗೆ ಅಲ್ಲೇನಪ್ಪ? ಅಪ್ಪ ದೇವ್ರ ಎಂತ ಪ್ರಶ್ನೆ ಕೇಳಿದು ಯಪ್ಪ. ನಿನ್ನ ಮಾತು ಕೇಳಿ ನನಗೆ ಹಾಲು ಕುಡಿದ ಸಂತೋಷ ಆಯ್ತು ನೋಡ. ಲೇ ಕಾಳೇಗೌಡ, ನನ್ನ ಮನೆಯಲ್ಲಿ ಸ್ಥಳ ಇಲ್ಲ, ನಡೆಯಾಚೆಗೆ. ಅಮ್ಮ ಮಗಳ ಕಲ್ಪನಾ, ಬಾಗಮ್ಮ ಒಳಗ. ಈ ನಿನ್ನ ಮನೆಯಲ್ಲಿ ನಿಮ್ಮಪ್ಪ ಕಾಲಿಡಬಾರ್ದು ಅಂತ ಈ ನಿಮ್ಮ ಮಾವ, ನಿಮ್ಮ ಹಳೆ ದ್ವೇಷ ನಡೆಯಕ ಇನ್ನು ನಾನು ಬಿಡಂಗಿಲ್ಲ. ಏನೇ ಅದನ್ನ ಕೇಳಕ್ಕೆ ನೀನ್ ಯಾರು ಈ ಮನೆಯಲ್ಲಿ? ಅದನ್ನ ನಿಮ್ಮ ಮಗಳನ್ನೇ ಕೇಳ್ಕೊಳ್ಳಿ. ಅಂದ್ರೆ ಅವಳು ನನ್ನ ಹೆಂಡತಿ. ಇವಳು ನಿನ್ನ ಹೆಂಡತಿನ? ಹೌದು, ಈಗಾಗಲೇ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೋಗಿದೆ. ಅಣ್ಣ, ನಮ್ಮನ್ನೆಲ್ಲ ಬಿಟ್ಟು ನಿಮ್ಮ ಯಾರ ಅವಶ್ಯಕತೆನೂ ನನಗಿಲ್ಲ. ಮನೆಯಲ್ಲಿ ತಂದೆ ತಾಯಿ ತಂಗಿಯನ್ನು ಧಿಕ್ಕರಿಸಿ ಮದುವೆ ಮಾಡ್ಕೊಳ್ಳೋಷ್ಟು ದೊಡ್ಡವನಾಗಿ ಬೆಳೆದ್ಯಾ. ನಿನ್ನ ಅವಶ್ಯಕತೆ ನನಗಿಲ್ಲಂತ ನಾನೇ ಹೊರಗೆ ಹಾಕಿದ್ರೆ ಆ ಕಾಲ ಯಾವತ್ತೋ ಮುಗಿದಾಯ್ತು ಗೌಡ. ಈ ಮನೇಲಿ ಕುರ್ಚಿ ಮೇಲೆ ಕುಳಿತುಕೊಳ್ಳಂತ ಯೋಗ್ಯತೆ ನಿನಗಿದೆಯೇನೋ ಪಾಪಿ? ಹೇಳೋ ಮೇಲೆ ಕತ್ತಿ ಕೈ ಕೊಟ್ಟವರ ತೊಳಬೇಕಾಗತ್ತೆ. ಹೇಳೋ ಮೇಲೆ ಮಾವ ಕೂತಿರಿ. ಅಮ್ಮ, ಮುಂದೆ ಮಾತನಾಡಿದರೆ ತಾಯಿ ಮಗನೆಂಬ ಮಮಕಾರ ಮರೆಯಬೇಕಾದಿತ್ತು. ಎಚ್ಚರ. ಇಷ್ಟು ಪವರ್ ಕೊಟ್ರ ಕೇಳ್ತೀನ ಗೌಡ ನಾನು. ಈ ಹಿಂದೆ ನಾ ಮಾಡದೇ ಇರೋ ತಪ್ಪನ್ನು ಇದ ಕುರ್ಚಿಯ ಮೇಲೆ ಕುಳಿತು ಕೊಟ್ಟೆ. ನನ್ನ ಎತ್ತು ಕಟ್ಟ ಗೋದಲಿಗೆ ಕಟ್ಟಿಸಿ ಬಾರ್ಕೋಳದಿಂದ ಬಡಿಸಿದೆ. ಈಗ ತಪ್ಪು ಮಾಡುತ್ತಿರುವ ನಿನಗೆ ಎದರಿಂದ ಹೊಡಿಸಬೇಕು ಹೇಳು?
ನನ್ನ ತಂದೆ ಯಾವ ತಪ್ಪು ಮಾಡಿದ್ದಾರೆ ಅಂತ. ಮನೆಯವರೆಲ್ಲರ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಕರಿ ಉಡುಪು ಧರಿಸಿ ಬರುವ ಆ ಹೆಣ್ಣಿನ ಜೊತೆ ಅದು ಈ ವಯಸ್ಸಿನಲ್ಲಿ ವ್ಯಭಿಚಾರ ಮಾಡೋದು ತಪ್ಪಲ್ಲ? ಲೇ ಕಾಳಿಯೋ, ಕಿರ್ಚ್ಬೇಡ. ಸೌಂಡ್ ಅಂದ್ರೆ ನನಗೆ ಅಲರ್ಜಿಲೇ ಗೌಡ. ಇನ್ನು ಮುಂದೆ ನಿಂದೇನು ನಡೆಯಲ್ಲ. ನೀನು ಬಲವಾದ ಸಾಕ್ಷಿ. ಏನೇ ಮಗನ ಅದಾನ. ಮಾಡದೇ ಇರೋ ತಪ್ಪಿಗೆ ನೀನ ಶಿಕ್ಷೆ ಅನುಭವಿಸಿ ಅಂದ್ಮೇಲೆ ಅದನ್ನ ನೀನ್ ಯಾಕೆ ಬಿಡ್ತಿ? ಮಾಡಿಕೊಡೋ ಆ ಶಿಕ್ಷೆ ಇವನಿಗೆ. ನಿಲ್ಲಿಸಿಯೇ ಬಂದಿದ್ದೇನಲ್ಲ ಹೊರಗೆ ಕರಿಯನ್ನ. ಲೇ ಕರಿಯ, ಬಾರಲೇ ತಗೊಂಬ ಬಾರ್ಕೊಳ್ನ. ಈ ಹಿಂದೆ ಗೌಡಪ್ಪ ಕೊಟ್ಟ ಶಿಕ್ಷೆ ನೆನಪಿಸಿಕೋ. ಹೊಡಿ ಅವನ್ನ. ಲೇ ನೀವೆಲ್ಲಿ ಹೊಡಿತಿರ್ಲಿ, ನಿಮಗೆಲ್ಲಿ ಬರುತ್ತೆ ಹೊಡ್ಯಾಕ? ತಾಯಿಲ್ ಬಾರ್ಕೋಲ. ಅಶೋಕ, ಏನು ನಿಮ್ಮ ತಂದೆಯವರಿಗೆ ಈ ರೀತಿ ಹೊಡಿತಾ ಇದ್ದಾರೆ? ಸುಮ್ಮನೆ ನಿಂತ್ಕೊಂಡಿದ್ದೀಯಲ್ಲೋ. ಅಮ್ಮ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಅನುಭವಿಸಲಿ ಬಿಡು. ಹಲೋ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬೇಗ ನಮ್ಮ ಮನೆಗೆ ಬನ್ನಿ. ಯಾಕೆಂದ್ರೆ ಆ ಕಾಳಿಗೌಡ ನನ್ನ ಪತಿಯನ್ನು ಹೊಡಿತಾ ಇದ್ದೇನೆ. ಬೇಗ ಬನ್ನಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬೇಗ ಬನ್ನಿ. ಹೊಡಿಬೇಡ ಅಂದ್ರ ಬಿಡ್ತಿದ್ನಲ್ಲವ. ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಫೋನ್ ಮಾಡಿದ್ಯಾ? ಅಪ್ಪ ಬರ್ಲಿ ಬಿಡು ಪೊಲೀಸರು, ಅವರನ್ನ ನಾ ನೋಡ್ಕೋತೀನಿ. ಸಂತೋಷ ಆಯ್ತನಪ್ಪ. ಈಗ ನಿನ್ಗ ಈ ನಿನ್ನ ತಂದೆ ಇನ್ನು ಬದುಕೋದ್ರಲ್ಲಿ ಏನು ಅರ್ಥವಿಲ್ಲ. ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿರದೆ ಅವಿವೇಕಿಯಾದೆ. ಎಲ್ಲವೂ ನಾನು ತನ್ನದು ಎಂದು ನಂಬಿದೆನಯ್ಯ ಶಾಶ್ವತ ಎಂದು. ಎಲ್ಲ ಸುಳ್ಳು, ಎಲ್ಲವೂ ಪೊಳ್ಳು. ತಿಳಿದೇನು ಇನ್ನು ನಾನು ನಿತ್ಯ ನೀನು ಸತ್ಯ. ಹಲೋ, ಹೇಳು ಮಗನೇ. ನಮಸ್ತೆ ಅಪ್ಪಾಜಿ. ನಮಸ್ತೆ. ನನ್ನ ವಿದ್ಯಾಭ್ಯಾಸ ಮುಗಿದು ತಿಂಗಳಿಗೆ 1,00,000 ಸಂಭಾವನೆಯ ಕೆಲಸ ಸಿಕ್ಕಿದೆ ಅಪ್ಪ ನನಗೆ. ತುಂಬಾ ಸಂತೋಷ ಆಯ್ತಪ್ಪ. ಅಪ್ಪಾಜಿ, ಬೀದಿಯಲ್ಲಿ ಬೂಟ್ ಪಾಲಿಶ್ ಮಾಡುತ್ತಿದ್ದ ನನ್ನ ಚುರುಕುತನ ಕಂಡು ಓದಲು ಹಾಸ್ಟೆಲ್ ಸೇರಿಸಿದಿರಿ. ತಮ್ಮ ನಿರೀಕ್ಷೆಯಂತೆ ಪ್ರತಿ ವರ್ಷ ಫಸ್ಟ್ ಕ್ಲಾಸಲ್ಲಿ ಪಾಸಾಗ್ತಾ ಬಂದೆ. ಸಂತೋಷ. ಉನ್ನತ ಶಿಕ್ಷಣಕ್ಕಾಗಿ ಪ್ರದೇಶಕ್ಕೆ ಕಳಿಸಿದಿರಿ. ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಿರಿ. ಬಡವರ ಬಗ್ಗೆ ಕಳಕಳಿ ಇರುವ ನಿಮಗೆ ಆ ದೇವರು ಇನ್ನೂ 100 ವರ್ಷ ಆಯಸ್ಸು ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನಪ್ಪ. ಅರ್ಧ ಆಯಸ್ಸು ನಿನಗೆ ಕೊಡ್ತೀನಪ್ಪ. ಅದರಲ್ಲಿ ಈ ತಿಂಗಳ ಸಂಬಳ ನಿಮ್ಮ ಅಕೌಂಟ್ಗೆ ಹಾಕುತ್ತೇನಪ್ಪ. ಆಯಿತು. ಸಂತೋಷ ಆಯ್ತು, ತುಂಬ ಸಂತೋಷ ಆಯ್ತು. ಇನ್ನು ನಾನು ಬದುಕುವುದಿಲ್ಲ. ಮೇಲು ಕೀಳು ನೋಡೋದಿಲ್ಲ, ಕಷ್ಟ ನಷ್ಟವೋ ಬಾಳು ಎಂದು ಬೇವುದಿಲ್ಲ, ಹೇಳಿ ಸ್ಪಷ್ಟವೋ. ಯಾರಾದರೇನೋ ವಿಧಿಯ ಕಣ್ಣೋ ಬಿಡದ ಯಾರನೋ, ಏನಿದ್ದರೇನೋ ಎಲ್ಲ ಮಣ್ಣೋ ನುಂಗುಡವನೋ. ಇದ್ದೋರ ಗುಡಿಯೊಳಗೆ ಇರಿದೋರ ಆಚೆಗೆ ಎತ್ತುತ್ತಾರೋ, ಎಲ್ಲ ಎತ್ತುತ್ತಾರೋ. ಭೂಮಿ ಮ್ಯಾಲೆ ಭಿಕ್ಷೆ ಎತ್ತುತ್ತಾರೋ. ಏನೋ ಪಾಪಿಗಳ, ಕೊನೆಗೂ ನನ್ನ ಪತಿಯನ್ನೇ ಕೊಂದು ಹಾಕಿಬಿಟ್ರಿ. ಏನು
ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನವಾಯ್ತಾ? ಮಾತಾಡ್ರಿ. ಲೋಕದಲ್ಲಿ ಎಲ್ಲ ನೋಡು ಹಸಿವು ತುಂಬಿದೆ, ಕೈಯ ಚಾಚಿ ಕೇಳೋದಿಲ್ಲ ರೂಢಿಯಾಗಿದೆ. ಯಾರಾದರೇನೋ ವಿಧಿಯ ಕಣ್ಣೋ ಬಿಡದೆ ನಾವನು, ಯಾರಿದ್ದರೇನೋ ವಿಧಿಯ ಕಣ್ಣೋ ಬಿಡದೆ ಯಾರನೋ ಇದ್ದರು. ಹೇ ಆಹಾ ಹೇ ಲಾ ಲಾ. ಕಾಲು ಬಂದು